ಏ ಕನಕ ನೀನು ಪೆನ್ ತಗೊಳ್ಳೆ. ಇದು ಕೊಡಮ್ಮ, ನಾನೇ ತಗೊಂಡ್ ಬರ್ತೀನಿ. ಬೇಡ, ನೀನ್ ಮನೇಲೇ ಇರು. ಅಳಿಯಂದ್ರ ಬಂದ್ರೆ ತಪ್ಪು ತಿಳ್ಕೊತಾರೆ. ಅವ್ರು ಯಾಕಮ್ಮ ಬರ್ತಾರೆ? ಯಾಕೆ ಬರಲ್ಲ? ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಂದಿದ್ರೆ ನೆನ್ನೆ ಅವ್ರ ಫ್ರೆಂಡ್ನ ನಮ್ಮ ಮನೆ ಬಾಗ್ಲಿಗೆ ಕಳಿಸ್ತಾನೆ ಇರ್ಲಿಲ್ಲ. ಇವತ್ತು ಅವರೇ ಬಂದ್ರೆ ಬರ್ಬೋದೇನೋ. ಅವ್ರು ಬರೋ ಹಾಗಿದ್ರೆ ನೆನ್ನೆನೆ ಬರ್ತಿದ್ರು. ನನ್ನನ್ನ ಹೆದರಿಸ್ಬೇಕು ಅಂತ ಅವ್ರನ್ನ ಕರ್ಸಿದ್ದು. ಈ ರೀತಿ ಸಣ್ಣ ಸಣ್ಣ ವಿಷಯಕ್ಕೆ ಚಿಕ್ಕ ಮಕ್ಕಳ ತರ ಜಗಳ ಆಡೋದನ್ನ ಯಾವಾಗ ಬಿಡ್ತೀರಾ? ಏನೇ ಆದ್ರೂ ನ್ಯಾಯ ಅವ್ರ ಕಡೆನೇ ಇದೆ. ಏನಮ್ಮ ನೀನು ಎಲ್ಲ ತಪ್ಪು ನಾನೇ ಮಾಡಿರೋ ತರ ಮಾತಾಡ್ತೀಯಾ? ಹೌದು ಕಣೆ, ತಪ್ಪು ಮಾಡಿದ್ ನೀನೇನೆ. ನೀನು ಆ ರವಿ ಜೊತೆ ಹೋಗ್ತಾ ಇರೋ ವಿಷಯನ ಅಳಿಯಂದ್ರಿಗೆ ಹೇಳ್ಬೇಕಾಗಿತ್ತು. ನೀನ್ ಅಲ್ಲಿಗೆ ಹೋಗದೆ ಇದ್ದಿದ್ರೆ ಈ ಸಮಸ್ಯೆನೇ ಬರ್ತಾ ಇರ್ಲಿಲ್ಲ. ಅಮ್ಮ, ಆಗ ನಾವು ಸಿಕ್ಕಾಕೊಂತಿದ್ವಿ. ಯಾಕಂದ್ರೆ ಆ ಮದ್ವೆ ಮಾಡ್ಸಿದ್ದೆ ಈ ಕನಕ ಅಲ್ವಾ? ಆಗ ಎಲ್ಲ ಬಂದು ಇವಳ ತಲೆ ಸುತ್ಕೊಂತಿದ್ದು. ಜೈ ಸುಮ್ನೆ ಇರೆ, ಈಗಾಗ್ಲೇ ತುಂಬಾ ಹೊಡೆದಿದ್ದಾರೆ, ಮತ್ತೆ ಹೊಡಿಸ್ಬೇಡ ಅಮ್ಮನ ಕೈಲಿ. ನೋಡ್ ಮೀನಾ, ಮನೆಯವ್ರಿಗೆ ಗೊತ್ತಾಗದೆ ಇಂಥ ಒಂದ್ ಕೆಲಸ ಮಾಡ್ತಿದ್ದೀನಿ ಅಂತಂದಾಗ ನಿನಗೆ ಬುದ್ಧಿ ಇರ್ಬೇಕಾಗಿತ್ತು. ಏಯ್, ನನಗ್ ಗೊತ್ತಾಗದೆ ನೀನೇನಾದ್ರೂ ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ರೆ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಮೀನಾ, ನೀನು ಅಳಿಯಂದ್ರಿಗೆ ಫೋನ್ ಮಾಡಿ ಮಾತಾಡು. ಆ ಮನೆಗೆ ವಾಪಸ್ ಹೇಗ್ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನಾನೇನು ಇಲ್ಲೇ ಇದ್ಬಿಡಲ್ಲ ಬಿಡವ. ನಿನ್ ದುಡ್ಡಲ್ಲಿ ಏನ್ ನನ್ನನ್ನ ಸಾಕ್ಬೇಕಾಗಿಲ್ಲ. ನಿನ್ಗೆ ನಾನು ಇಲ್ಲಿರೋದು ಕಷ್ಟ ಆಗ್ತಿದೆ ಅಂದ್ರೆ ಹೇಳು, ನಾನು ಬೇರೆ ಎಲ್ಲಾದ್ರೂ ಹೋಗ್ತೀನಿ. ಮೊದ್ಲಿ ನೀನ್ ಬಾಯಿನ ಕಡಿಮೆ ಮಾಡ್ಕೊಳ್ಳಿ ಮೀನಾ. ಹೆಣ್ಣಿಗೆ ಮದ್ವೆ ಆದ್ಮೇಲೆ ಗಂಡನ್ ಮನೇಲಿ ಗಂಡನ್ ಜೊತೆ ಇದ್ರೇನೆ ಮರ್ಯಾದೆ. ಗಂಡನ್ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಕೂತ್ಕೊಂಡ್ರೆ ನೋಡಿರೋ ಜನ ಎಲ್ಲ ಏನೆಲ್ಲ ಕತೆ ಕಟ್ ಮಾತಾಡ್ತಾರೆ ಅಂತ ಗೊತ್ತಾ ನಿನ್ಗೆ? ಅಳಿಯಂದ್ರ ಮನೆಗೆ ಬಂದ್ರೆ ಅದು ಇದು ಅಂತ ವಾದ ಮಾಡ್ಕೊಂಡು ನಿಲ್ಬೇಡ. ಸೈಲೆಂಟ್ ಆಗಿ ಅವ್ರ ಜೊತೆ ಮನೆಗೆ ಹೋಗು. ಅಕ್ಕ, ನಾನು ಒಂದ್ಸಲ ಭಾವನ ಹತ್ರ ಮಾತಾಡ್ ನೋಡ್ಲಾ? ತಗದ್ ಬಿಟ್ಟ ಅಂದ್ರೆ ಈಗ ನೀನು ಮಾಡಿರೋದೇ ಸಾಕು. ಹಾರ ಆರ್ಡ್ರಿಗಿದೆ, ಕೊಟ್ಬಿಟ್ಟು ಕಾಲೇಜ್ಗೆ ಹೋಗು. ಅಮ್ಮ, ನಾನು ಹೊಡ್ತೀನಿ. ಇರೋ ನಿಮಿಷ ದುಡ್ಡು ಕೊಡ್ತೀನಿ. ಬೇಡಮ್ಮ, ನನ್ನ ಹತ್ರ ಇದೆ. ನಾನು ಹಿಂಗೆ ದುಡ್ಡು ಕೊಟ್ಟು 3 ದಿನ ಆಗಿದೆ ಅಲ್ವಾ? ಅದು ನೀನು ಕೊಟ್ಟಿದ್ದೇನೆ ಸೇವ್ ಮಾಡ್ಕೊಂಡಿದ್ದೀನಮ್ಮ. ಅಬ್ಬಬ್ಬಬ್ಬಬ್ಬ, ಈಗಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲಪ್ಪ. ಹೊರಡು. ಸರಿ. ಏಯ್ ಬಾ. ಹುಷಾರ್ ಮೀನಾ. ಹ್ಞೂ. ಕುಸುಮಮ್ಮ, ಕುಸುಮಮ್ಮ, ಬಂದೆ ಅಕ್ಕ. ಬನ್ನಿ ಅಕ್ಕ, ಹೇಳಿ. ಅರೆ ಮೀನಾ, ನೀನೇ ನಮ್ಮ ಇನ್ನೂ ಇಲ್ಲೇ ಇದೆಯಾ? ಹಾಸ್ಪಿಟ್ಲಿಗೆ ಹೋಗ್ಲಿಲ್ವಾ? ಅಯ್ಯೋ, ನಾನು ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು? ನನ್ಗೇನಾಗಿದೆ? ಓ, ನಿನಗೆ ವಿಷಯನೇ ಗೊತ್ತಿಲ್ವಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಕ್ಕ? ನಾನು ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ದಿನ ಹೋಗ್ಕೊಡ್ತಾ ಇದ್ದೆ. ಇವತ್ತು ನಿನ್ ಗಂಡನ ಅಲ್ಲೇ ಇದ್ರು. ನಿಮ್ಮ ಮಾವನ್ನ ಅಡ್ಮಿಟ್ ಮಾಡಿದಾರಂತೆ. ಮಾವನ್ನ ಅಡ್ಮಿಟ್ ಮಾಡಿದಾರ? ಯಾವಾಗ ಸೇರಿಸಿದ್ರು? ಅವ್ರಿಗೆ ಏನಾಗಿದೆ? ಯಾವಾಗ ಏನು ಅಂತ ಗೊತ್ತಿಲ್ಲ, ಅದೇ ತುಂಬಾ ಸೀರಿಯಸ್ ಆಗಿದಾರಂತೆ. ಐಸಿಯುನಲ್ಲಿ ಇದ್ದಾರೆ ಅಂತ ಮಾತಾಡ್ತಾ ಇದ್ರು. ದೇವ್ರೆ, ಈ ವಿಷಯನ ನನ್ಗೆ ಯಾರು ಹೇಳಲೇ ಇಲ್ವಲ್ಲ ಅಕ್ಕ. ನಾನು ಈಗಲೇ ಆಸ್ಪತ್ರೆಗೆ ಹೋಗ್ಬೇಕು. ಅಕ್ಕ, ನಮ್ಮ ತಾಯಿ ಬಂದ್ರೆ ಹೇಳ್ಬಿಡಿ ಅವ್ರಿಗೆ. ಏನು ಹಾಸ್ಪಿಟ್ಲು ಏನೋ ಇದು, ಪೇಷಂಟ್ ಬಂದು ಮಲಗಿದ್ದಾರೆ, ಬಂದು ನೋಡಬೇಕು ಅನ್ನೋದಿಲ್ಲ. ಬಂದಾಗಿಂದ ಒಬ್ಬರು ಡಾಕ್ಟ್ರು ಬಂದು ನೋಡಿಲ್ಲ ಅವ್ರನ್ನ. ಇವ್ರನ್ನ ಬೇರೆ ದೊಡ್ಡ ಡಾಕ್ಟ್ರು ಅಂತ ಬೇರೆ ಕರೀತಾರೆ. ಅಪ್ಪ ಬರ್ತಾರಿರೋ, ಯಾಕೆ ಹಂಗಾಡ್ತೀಯಾ? ಯಾವಾಗ ಬರ್ತಾರೋ ಇರೋ, ನಾನು ನೋಡ್ಕೊಂಬರ್ತೀನಿ. ಅಮ್ಮ, ನೀನು ರೋಹಿಣಿ ಮನೆಗೆ ಹೋಗಿ ರೆಸ್ಟ್ ಮಾಡಿ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನೀವು. ಏನು ಆಯ್ತು? ನಿಮ್ಮಪ್ಪ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ನನಗೆ ಮನೆಗೆ ಹೋಗಿ ಮಲಗಕ್ಕೆ ಮನ್ಸು ಬರುತ್ತೇನೋ? ನನಗೊಂದು ಸಣ್ಣ ತಲೆನೋವು ಬಂದರೂ ಸಾಕು,
ನಿಮ್ಮಪ್ಪ ಪ್ರತಿ ಸ್ಟೇಷನಲ್ಲೂ ನನಗೆ ಕಾಲ್ ಮಾಡಿ ಮಾತ್ರೆ ತಗೊಂಡ್ಯಾ ಹೇಗಿದ್ಯಾ ಅಂತ ಕೇಳ್ತಿದ್ರು. ಆದ್ರೆ ಈಗ ನೋಡು, ಅವರು ನಿಂತ ಪರಿಸ್ಥಿತಿಯಲ್ಲಿ ಬಿಟ್ಟು ನನಗೆ ಮನೆಗೆ ಹೋಗಕ್ಕೆ ಹೇಗೂ ಮನ್ಸು ಬರುತ್ತೆ. ಆಯ್ತು ಬಿಡು, ಈಗ ಅಳ್ಬೇಡ. ರೋಹಿಣಿ, ನೀನು ಪಾರ್ಲರ್ಗೆ ಹೋಗಲ್ವಾ? ಇಲ್ಲ, ನಾನು ಇವತ್ತು ಲೀವ್ ಹಾಕ್ತೀನಿ. ಸರಿ, ಹಾಗಾದರೆ ನಾನು ಶೋರೂಮ್ಗೆ ಲೀವ್ ಹಾಕ್ಬಿಡ್ತೀನಿ. ಮೇಡಮ್, ನಿನ್ನೆ ರಾತ್ರಿ ರಂಗನಾಥ್ ಅನ್ನೋನ್ನ ಅಡ್ಮಿಟ್ ಮಾಡಿದ್ರಂತಲ್ಲ? ಒಂದು ನಿಮಿಷ. ಮ್ಯಾಮ್, 3rd ಫ್ಲೋರ್. ಥ್ಯಾಂಕ್ ಯು ಮೇಡಮ್. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದಿದ್ಯಾ? ಅದು ಬಾಬಾ ಬದುಕಿದಾರ ಹೋಗ್ಬಿಟ್ಟಿದಾರ ಅಂತ ನೋಡಕ್ ಬಂದ್ಯಾ? ಅಯ್ಯೋ, ಖಂಡಿತವಾಗ್ಲೂ ಇಲ್ಲ ಅತ್ತೆ. ಅವರು ಹೋದ್ರೆ ನಾವೆಲ್ಲ ಇರ್ತೀವ ಅತ್ತೆ. ಅವ್ನು ನನಗೆ ದೇವ್ರ ಸಮಾನ. ತೆಗೆದು ಕಪ್ಪಾಳಕ್ಕೆ ಬಾರಿಸ್ಬಿಡ್ತೀನಿ. ಇಂಥ ಬಣ್ಣದ ಮಾತು ಹೇಳಿ ಹೇಳಿ ಬೇಯಿಸ್ಬಿಟ್ಟಿಯಲ್ಲ ಅವ್ರನ್ನ. ನೀನು ಇಲ್ಲಿಗೆ ಬರಬಾರ್ದಾಗಿತ್ತು ಮೀನಾ. ನಾವೆಲ್ಲರೂ ಎಷ್ಟು ನೋವಲ್ಲಿದ್ದೀವಿ, ಅದನ್ನು ನೋಡಿ ಖುಷಿ ಪಡೋದಕ್ಕೆ ಬಂದ್ಯಾ? ಇನ್ನೇನು ಕೆಲಸ? ಸ್ಟೇಷನ್ ಅಲಿಯೋ ಥರ ಇವಳು ಮಾಡಿದ್ಲು, ಹಾಸ್ಪಿಟ್ಲು ಅಲಿಯೋ ಥರ ಇವಳು ಗಂಡ ಮಾಡ್ದ. ಎಲ್ರಿಗೂ ಒಂದೇ ಸಲ ಶಂಕುಸ್ಥಾಪನೆಗೆ ಮುಹೂರ್ತ ಇಟ್ಬಿಟ್ಟಿದ್ದಾರೆ ಗಂಡ ಹೆಂಡತಿ ಸೇರಿಕೊಂಡು. ಬಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅವಂಗೆ ಹೀಗಾಗಿದೆ ಅಂತ ಕೇಳಿ ಹೆದರ್ಕೊಂಡು ಬಂದೆ. ಒಂದೇ ಒಂದ್ಸರಿ ಅವನ್ನ ನೋಡ್ಕೊಂಡು ಹೋಗ್ಬಿಡ್ತೀನಿ. ಬೇಕಾಗಿಲ್ಲ, ಚೂರು ಪಾರು ಬದುಕೊಂಡಿದ್ದಾರೆ. ನಿನ್ನ ಅನಿಷ್ಟವಾದ ಮುಖ ನೋಡಿ ಅದು ಇಲ್ದಂಗೆ ಆಗ್ಬಿಡುತ್ತೆ. ನಿನ್ನ ಅನಿಷ್ಟ ಮುಖ ನೋಡಿ ಅದು ಹೊರಟೋಗ್ಲಿ ಅಂತ ಆಸೆ ಪಡ್ತಿದ್ಯಾ? ಹೋಗು ಇಲ್ಲಿಂದ, ಹೋಗು. ಆಯ್ತು ಅತ್ತೆ. ನಾನು ಈ ಅನಿಷ್ಟ ಮುಖ ನೋಡಿದ್ರೆ ಅವ್ರಿಗೆ ಅಪಾಯ ಆಗತ್ತೆ ಅನ್ನೋದಾದ್ರೆ ನಾನು ಅವ್ರ ಮುಖ ತೋರಿಸೋದಿಲ್ಲ. ಅದನ್ನು ಹೇಳಿ ಯಾರಾದರೂ ನೀನು ಪರವಾಗಿ ಬಂದು ಮಾತಾಡ್ತಾರೆ ಅಂತ ಕಾಯ್ಬೇಡ, ಹೋಗ್ತಾ ಇರಬೇಕು. ಗೆಟ್ ಔಟ್, ಗೆಟ್ ಔಟ್. ಗರಿ ಸಾ 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 ನಿದ ನಿ ಸಾ ರೆ ಗರಿ ಸಾ 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 ನಿದ ದರೆ ನಿ ಸಾ ಸರಿ ಗರಿ ಸಾ 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 ರಿ 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 ನಿ 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 ದಾದ ಮಮ ದ ನಿ ಗರಿ ಸಾ 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 ರಿ 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 ಗ ಗ ರಿ ರಿ ನಿ ನಿ ದಾದ ಮಮ ದ ನಿ ಗರಿ ಸಾ 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 ಮ ದ ಮ ಗ ಗ ಮ ಮ ಗ ರಿ ರಿ ಗ ಮ ಗರಿ ಸಾ 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 ರಿ ರಿ ನಿ ನಿ ರಿ ರಿ ದಾದ ರಿ ರಿ ಮಮ ದಾದ ನಿ ನಿ ಸರಿ ಗರಿ ಸಾ 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 ನಿ ಸಾ ದ ಸ ನಿ ಸಾ ದ ರಿ ಸ ರಿ ಹಲೋ ಅಂಕಲ್. ನಿ ಗರಿ ಸಾ ಸಾ ಅಂಕಲ್, ಇಬ್ಬರು ಡಾಕ್ಟ್ರು ಬಂದಿಲ್ಲ ಅಂಕಲ್ ಇನ್ನ. ಸರಿ ಅಂಕಲ್, ಆಯಿತು. ಬನ್ನಿ ಬನ್ನಿ. ಬನ್ನಿ. ಅಪ್ಪ ಆರಾಮಾಗಿದ್ದಾರಾ? ಡಾಕ್ಟರ್ ಸಿಕ್ಕಿದ್ರೇನು? ಹಾಂ, ಹೋಗಿ ಹೇಳಿ ಬಂದೆ. 5 ನಿಮಿಷ ಬರ್ತಾರಂತೆ. ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ ಮಲಗಿದ್ದಾರೆ ಇಲ್ಲಿ. ಬೇಗ ಬೇಗ ಬಂದು ನೋಡಬೇಕು ಅನ್ನೋದಿಲ್ಲ ಅವ್ರಿಗೆ. ರಾತ್ರಿ ಇಂಜೆಕ್ಷನ್ ಕೊಟ್ಟು ಫಸ್ಟ್ ಏಡ್ ಮಾಡಿದಾರಲ್ಲ ಬಿಡೋ.